ಯಾರೋ ಬಂದು ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಎಂದು ಭ್ರಮೆಯಿಂದ ಬದುಕಬೇಡಿ. ಇದು ಸ್ವಾರ್ಥಗಳ ಪ್ರಪಂಚ. ಯಾರಿಗೆ ಯಾರೂ ಕೂಡ ಆಗುವುದಿಲ್ಲ. ನಮ್ಮ ಬದುಕು ಭವಿಷ್ಯವನ್ನು ನಾವೇ ರೂಪಿಸಿಕೊಂಡು ಹೋಗಬೇಕೇ ಹೊರತು ಬೇರೆಯವರ ನಿರೀಕ್ಷೆಯಲ್ಲಿ ಬದುಕುವುದಕ್ಕೆ ಹೋಗಲೇಬಾರದು. ತಪ್ಪು ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಿರಿ, ಆದರೆ ಮತ್ತೆ ಅವರನ್ನೇ ನಂಬುವಷ್ಟು ಮೂರ್ಖರಾಗಿ ಇರುವುದಕ್ಕೆ ಹೋಗಲೇಬೇಡಿ. ನಮ್ಮನ್ನು ಅರ್ಥ ಮಾಡಿಕೊಂಡವರು ನಾವು ಮೌನವಾಗಿ ಇದ್ದರೂ ಸಹ ನಮ್ಮ ಮೌನವನ್ನು ಅವರು ಅರ್ಥೈಸಿಕೊಳ್ಳುತ್ತಾರೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾರು ನಮ್ಮ ಭಾವನೆಗಳಿಗೆ ಬೆಲೆಯನ್ನು ಕೊಡುತ್ತಾರೆಯೋ ಅಂಥವರೊಂದಿಗೆ ಸಂಬಂಧವನ್ನು ಬೆಳೆಸುವುದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗೀತು. ಬದುಕು ಎಷ್ಟೇ ನೋಯಿಸಿದರೂ ಕೂಡ ನಗಬೇಕು. ಮನವೇ ನಮಗಾಗಿ ಅಲ್ಲದೆ ಇದ್ದರೂ ಕೂಡ ನಮ್ಮವರಿಗಾಗಿ ಅಲ್ಲವೇ? ಭಯದಿಂದ ಎಲ್ಲದಕ್ಕೂ ಕೂಡ ಹೆದರಿ ಸುಮ್ಮನೆ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯವಾದೀತು. ಒಮ್ಮೆಯಾದರೂ ಕೂಡ ಪ್ರಯತ್ನಿಸಿ ನೋಡು. ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಸೋಲಿನ ಪಾಠ ಎನ್ನುವುದು ನಮಗೆ ತಿಳಿಯುತ್ತದೆ. ನಿಮಗಾಗಿ ಯಾರು ಕೂಡ ಅಳುತ್ತಾರೆಯೋ ಅವರನ್ನು ನಗಿಸಿ. ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೆಯೋ ಅವರನ್ನು ಪ್ರೀತಿಸಿ. ನಿಮಗೆ ಯಾರು ಆದ್ಯತೆಯನ್ನು ಕೊಡುತ್ತಾರೆಯೋ ಅವರನ್ನು ಗೌರವಿಸಿ. ನಿಮಗಾಗಿ ಯಾರು ಕಾಯುತ್ತಾರೆಯೋ ಅವರಿಗಾಗಿ ಬದುಕಿ. ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳು, ಸೋಲು ಗೆಲುವುಗಳು, ನೋವು ನಲಿವುಗಳು ಯಾವುದು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ಕಾಲಚಕ್ರದಂತೆ ಬದಲಾವಣೆ ಆಗುತ್ತಾ ಇರುತ್ತದೆ. ಎಲ್ಲವನ್ನ ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಧೈರ್ಯದಿಂದ ಮುಂದೆ ನಡೆಯುವುದನ್ನು ಕಲಿತುಕೊಳ್ಳಿ. ಮುಂದೆ ನಡೆಯುವುದು ನಿಮ್ಮ ಜೀವನದ ಪಾಠವನ್ನು ನೀವು ಕಲಿತಂತೆಯೇ ಆಗುವುದು. ಯಾವಾಗ ನಮ್ಮ ಸಂತೋಷವನ್ನು ನಮ್ಮಲ್ಲಿ ಹುಡುಕಿಕೊಳ್ಳಬೇಕು. ಇನ್ನೊಬ್ಬರಿಂದ ಸಿಗುವ ಖುಷಿ ಅದು ತಾತ್ಕಾಲಿಕವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಹೊಟ್ಟೆ ತುಂಬಿದ ಮೇಲೆ ನೀಡುವಂತಹ ಊಟ ಶ್ರೀಮಂತರಿಗೆ ನೀಡಿದ ಉಡುಗೊರೆ. ಹಗಲಲ್ಲಿ ಹಚ್ಚಿದ ದೀಪ, ಅವಶ್ಯಕತೆ ಇಲ್ಲದವರಿಗೆ ಮಾಡಿದಂತಹ ಸಹಾಯ, ನಿಯತ್ತು ಇಲ್ಲದವರಿಗೆ ತೋರಿರುವಂತಹ ಪ್ರೀತಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ವ್ಯರ್ಥವೇ ಆಗಿರುವುದು. ಈಗಿನ ಬಡತನವು ನಾಳೆ ಹೋಗಬಹುದು. ಇಲ್ಲದ ಸಿರಿತನವು ಮುಂದೊಂದು ದಿನ ಬರಬಹುದು. ಆದರೆ ಒಂದು ಬಾರಿ ಕಳೆದುಕೊಂಡ ಪ್ರೀತಿ, ನಂಬಿಕೆ, ವಿಶ್ವಾಸಗಳು ಮತ್ತೆಂದಿಗೂ ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಗೆಲ್ಲುವ ಛಲ ಬಲವಾಗಿ ಇದ್ದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಗೆಲ್ಲುವಂತಹ ಛಲ ಎನ್ನುವುದು ನಿಮ್ಮಲ್ಲಿ ದೃಢವಾಗಿ ಇರಬೇಕು. ಜೀವನದಲ್ಲಿ ಅರಿತು ಬಾಳುವುದರ ಜೊತೆಗೆ ಮರೆತು ಬಾಳುವುದನ್ನು ಕೂಡ ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಶಾಶ್ವತ ಅಲ್ಲ. ಯಾರು ಯಾರಿಗೂ ಕೂಡ ಅನಿವಾರ್ಯ ಅಲ್ಲವೇ ಅಲ್ಲ. ಯಾರೇ ಆಗಲಿ ತಾನು ಬೆಳೆಯಬೇಕೆನ್ನುವಂತಹ ಕನಸಿನ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸಬೇಕು ಎನ್ನುವುದು ಮನಸ್ಸಿನಲ್ಲಿ ಇರಬೇಕು. ಆಗ ತನ್ನ ಅರಿವೇ ಇಲ್ಲದಂತೆ ಆ ವ್ಯಕ್ತಿ ಬೆಳೆಯುವುದಕ್ಕೆ ಸಾಧ್ಯವಾದೀತು. ಸೋಲಿನ ಭಯ ಇದ್ದವರು ಎಂದಿಗೂ ಕೂಡ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಗೆಲ್ಲುವ ಆತ್ಮವಿಶ್ವಾಸ ಒಂದೇ ಯಶಸ್ಸಿನ ದಾರಿ ಆಗಿರುತ್ತದೆ. ಮೌನವೇ ಮಾತಿಗಿಂತ ಶಕ್ತಿಯುತವಾದದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾತನಾಡಬೇಕು ಎನ್ನುವಂತಹ ಗೊಂದಲ ಎದುರಾದಾಗ ಮೌನವೇ ಸೂಕ್ತವಾಗಿರುವಂತಹ ಉತ್ತರ ಆಗಬಹುದು. ಒಬ್ಬರನ್ನ ಕ್ಷಮಿಸುವುದು ನಿಮ್ಮ ಬಲಹೀನತೆ ಅಲ್ಲ, ಅದು ಒಂದು ಉತ್ತಮವಾಗಿರುವಂತಹ ವ್ಯಕ್ತಿತ್ವವಾಗಿರುತ್ತದೆ. ತಂದೆ ತಾಯಿಯ ಋಣದಲ್ಲಿ ಬಿಟ್ಟು ಬೇರೆ ಯಾರ ಋಣದಲ್ಲಿಯೂ ಕೂಡ ಬದುಕಬಾರದು. ಏಕೆಂದರೆ ಸಮಯ ಬಂದಾಗ ಎಲ್ಲರೂ ಕೂಡ ಹೀಯಾಳಿಸುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಕಾಲ ಎನ್ನುವುದು ಬದಲಾವಣೆ ಆಗುತ್ತದೆ. ಈ ಬದುಕಿನಲ್ಲಿ ಇನ್ನೊಬ್ಬರನ್ನ ತುಳಿದು ಬದುಕಬೇಕು ಅಥವಾ ಬೆಳೆಯಬೇಕು ಎನ್ನುವಂತಹ ಹಠ ಇದ್ದರೆ ಈಗಲೇ ಬಿಟ್ಟು ಬಿಡಿ. ಏಕೆಂದರೆ ಇನ್ನೊಬ್ಬರನ್ನ ತುಳಿದು ಬದುಕಿದಾಗ ನಿಮ್ಮನ್ನ ತುಳಿಯುವುದಕ್ಕೆ ದೇವರು ಇನ್ನೊಬ್ಬರನ್ನ ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಇಲ್ಲವೆಂದು ಕೊರಗುವುದಕ್ಕೂ ಕೂಡ ಹೋಗಬೇಡಿ. ಇದೆಯೆಂದು ಮೆರೆಯುವುದಕ್ಕೂ ಕೂಡ ಹೋಗಬೇಡಿ. ಇದ್ದವರು ಇಲ್ಲದವರು ಒಂದಲ್ಲ ಒಂದು ದಿನ ಬಿಟ್ಟು ಹೋಗುವುದು. ಕೊನೆಗೂ ಖಾಲಿ ಕೈಯಲ್ಲಿಯೇ ಎನ್ನುವುದನ್ನು ಮರೆಯಬೇಡಿ. ಬೇರೆಯವರಿಗೆ ನಾವು ಅರ್ಥವಾಗದೇ ಇದ್ದರೂ ಕೂಡ ಪರವಾಗಿಲ್ಲ. ಮೊದಲು ನಮಗೆ ನಾವು ಅರ್ಥವಾದರೆ ಸಾಕಾಗುತ್ತದೆ. ಯಾವಾಗಲೂ ಕೂಡ ನಿನ್ನ ತಪ್ಪುಗಳನ್ನು ಹುಡುಕುವವರಿಗೆ ನಿನ್ನ ಒಳ್ಳೆಯತನವೊಂದೇ ಅರ್ಥವಾಗುವುದು. ಸಾಗರದಷ್ಟು ಸಮಸ್ಯೆಗಳಿಗೆ ಎಂದು ಕೊರಗಬೇಡಿ.
ಆಕಾಶದಷ್ಟು ಅವಕಾಶಗಳಿವೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾರನ್ನೂ ಕೂಡ ನಂಬಿ ಈ ಭೂಮಿಗೆ ಬಂದಿಲ್ಲವೆಂದ ಮೇಲೆ ಯಾರನ್ನೂ ಕೂಡ ನಂಬಿ ಜೀವನವನ್ನು ನಡೆಸುವಂತಹ ಅವಶ್ಯಕತೆ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ನಮಗೆ ಬೆಲೆ ನೀಡದೇ ಇರುವವರನ್ನು ಬಿಟ್ಟು ಬಿಡಬೇಕು. ನಮಗೆ ಬೆಲೆ ಕೊಡುವವರು ಬೆಟ್ಟದಷ್ಟು ಪ್ರೀತಿಸಬೇಕು ಅಂದು ನೀನು ಎಂದಿಗೂ ಕೂಡ ಬಯಸಬೇಡ. ಯಾರೇ ಇರಲಿ, ಅವರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೂ ಕೂಡ ಪರವಾಗಿಲ್ಲ. ಅವರ ಬಗ್ಗೆ ಸರಿಯಾಗಿ ಆಲೋಚಿಸದೆ ಅಪಾರ್ಥ ಮಾಡಿಕೊಂಡು ಎಂದಿಗೂ ಕೂಡ ದೂಷಿಸುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಹೇಗೆ ಇರಲಿ, ಯಾವುದೇ ಇರಲಿ, ಸಮಯವನ್ನು ಕೊಟ್ಟು ಮಾತನಾಡಿ. ಏಕೆಂದರೆ ಇವತ್ತು ಇದ್ದವರು ನಾಳೆ ನಿಮ್ಮ ಜೊತೆ ಇರುತ್ತಾರೆಯೋ ಇಲ್ಲವೋ ಯಾರಿಗೂ ಕೂಡ ತಿಳಿದಿಲ್ಲ. ಇದ್ದಾಗಲೇ ಪ್ರೀತಿ ತೋರಿಸಿ, ಸತ್ತ ಮೇಲೆ ಏನೂ ಕೂಡ ತೋರಿಸಿದರೂ ಕೂಡ ಅದನ್ನು ಅನುಭವಿಸುವುದಕ್ಕೆ ಅವರೇ ಇರುವುದಿಲ್ಲ. ನಿಮ್ಮ ಪ್ರಯತ್ನ ಎಂದಿಗೂ ಕೂಡ ಗುಟ್ಟಾಗಿ ಇರಲಿ. ಗೆದ್ದ ಮೇಲೆ ಸಂಭ್ರಮ ಎನ್ನುವುದು ಜಗತ್ತಿಗೆ ಮುಟ್ಟುವಂತೆ ಇರಲಿ. ಕೋಟಿ ಕೋಟಿ ಗಳಿಸಿದ್ದರೆ ಏನು, ಬದುಕಿರುವುದು ಋಣ ಇರುವಷ್ಟು ಮಾತ್ರ, ಹಣವಿದ್ದಷ್ಟು ಅಲ್ಲವೇ ಅಲ್ಲ. ಯಾರಿಗೂ ಕೂಡ ನೋವು ನೀಡದೆ ಬದುಕಿಬಿಡಿ. ನಿಮ್ಮ ಜೀವನದಲ್ಲಿ ಎಷ್ಟು ನೋವುಗಳು ಇದ್ದರೂ ಕೂಡ ನಿಮ್ಮ ಅತ್ಯಂತ ಆತ್ಮೀಯರಲ್ಲಿ ಮಾತ್ರ ಹಂಚಿಕೊಳ್ಳಿ. ಏಕೆಂದರೆ ನಿಮ್ಮ ನೋವುಗಳಿಗೆ ಸ್ಪಂದಿಸುವವರಿಗಿಂತ ನಿಮ್ಮನ್ನು ಆಡಿಕೊಳ್ಳುವವರು, ನಿಮ್ಮನ್ನು ನೋಡಿ ನಗುವವರೇ ಇಂದಿನ ಕಾಲದಲ್ಲಿ ಹೆಚ್ಚಾಗಿ ಇದ್ದಾರೆ. ಅಂಥವರ ಬಗ್ಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವವರ ಬಳಿಯಲ್ಲಿ ಮಾತ್ರ ಮಾತನಾಡುವುದಕ್ಕೆ ಹೋಗಬೇಕು. ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಹೋಗಬೇಕು. ಕಂಡವರೊಡನೆ ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಾಗ ನಿಮ್ಮ ಭಾವನೆಗಳಿಗೆ ಬೆಲೆ ಇಲ್ಲದಂತೆ ಆಗಬಹುದು. ಸ್ವಲ್ಪ ಜೋಪಾನವಾಗಿ ನೋಡಿ. ಯಾರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಬೇಕೋ ಅಂಥವರೊಂದಿಗೆ ಮಾತ್ರ ಭಾವನೆಗಳನ್ನು ಹಂಚಿಕೊಳ್ಳುವ ಕೆಲಸಕ್ಕೆ ಮುಂದಾಗಿ. ಕಣ್ಣ ಮುಂದೆ ಹತ್ತಿಯಂತೆ ಮಾತನಾಡುವವರೇ ಕೆಲವೊಂದು ಬಾರಿ ಬೆನ್ನ ಹಿಂದೆ ಕತ್ತಿಯನ್ನು ಮಸಿಯುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಇಡೀ ಪ್ರಪಂಚವೇ ನಿನಗೆ ಜೊತೆಯಾಗಿ ಹೋಗುತ್ತದೆ. ನಿಮ್ಮ ಸೋಲು ಎಂದಿಗೂ ಕೂಡ ಕೊನೆಯಲ್ಲ, ಅದು ಗೆಲುವಿನ ಮೊದಲ ಪಾಠವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರ ವಿಷಯದಲ್ಲಾಗಲಿ ಅತಿಯಾದ ಆತ್ಮವಿಶ್ವಾಸ ಎಂದಿಗೂ ಕೂಡ ಒಳ್ಳೆಯದಲ್ಲ. ಯಾರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಸಮಯ ಎನ್ನುವುದು ಒಂದಿದೆ, ಎಲ್ಲರನ್ನೂ ಕೂಡ ಬದಲಾಯಿಸುತ್ತದೆ. ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಲು ಸಿದ್ಧನಾಗಿ ಇರಬೇಕು. ಇಷ್ಟು ದಿನ ಕಾಪಾಡಿದ ಆ ಭಗವಂತನು ಮುಂದೆಯೂ ಕೂಡ ಕಾಪಾಡುತ್ತಾನೆ ಎನ್ನುವ ನಂಬಿಕೆ ಎನ್ನುವುದು ಬಲವಾಗಿ ಇರಬೇಕು. ಅಂದಾಗ ಮಾತ್ರ ನೆಮ್ಮದಿಯಾಗಿ ಬದುಕುವುದಕ್ಕೆ ಸಾಧ್ಯವಾದೀತು. ಜೀವನವೇ ಹಾಗೆ. ಜನರ ಟೀಕೆಗಳಿಗೆ ಎಂದಿಗೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ನಡೆಯುವುದು ನಿಮ್ಮ ಪರಿಶ್ರಮದಿಂದಲೇ ಹೊರತು ಜನರು ಆಡುವಂತಹ ಮಾತಿನಿಂದ ಅಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇಲ್ಲ ಎನ್ನುವುದನ್ನು ಮರೆಯಬೇಡಿ. ಮುಗಿದು ಹೋಗಿರುವುದನ್ನು ಮತ್ತೆ ಸರಿಪಡಿಸುವುದಕ್ಕೆ ಪ್ರಯತ್ನಿಸಬೇಡಿ. ಅದು ಎಂದಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಕೆಲಸ. ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ನೋಡಿ, ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಜನರು ಬಣ್ಣವನ್ನು ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಯಾವುದೇ ವ್ಯಕ್ತಿಯಾಗಲಿ ಅವರು ಅವರ ಪರಿಸ್ಥಿತಿಯ ಕೈಗೊಂಬೆ ಆದಾಗ ಅವರು ಅವರಾಗಿಯೇ ಮಾತನಾಡುವುದಿಲ್ಲ. ಮಾತನಾಡುವುದು ಅವರು ಎದುರಿಸುತ್ತಿರುವಂತಹ ಸಮಸ್ಯೆ, ಸಮಯ, ಸಂದರ್ಭ ಮತ್ತು ಸನ್ನಿವೇಶಗಳು ಆಗಿರುತ್ತವೆ. ಸಮಯ ಸಾಧಕರಾಗಿ ಯಾರು ಮೋಸ ಮಾಡುತ್ತಾರೆಯೋ ಅವರಿಗೆ ಆ ಸಮಯವೇ ಮುಂದೊಂದು ದಿನ ತಿರುಗುಬಾಣವಾಗಿ ತಕ್ಕ ರೀತಿಯ ಪಾಠವನ್ನು ಕಲಿಸುತ್ತದೆ. ಆದರೆ ಕಾಯುವಂತಹ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಲಿ. ಯಾವುದೇ ಸಂಬಂಧವಿರಲಿ, ದೀರ್ಘಕಾಲ ಉಳಿಯಬೇಕು ಅಂದರೆ ಕಣ್ಣ ಮುಂದೆ ಮಾತ್ರವಲ್ಲ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರಬೇಕಂತೆ. ಹಾಗಿದ್ದಾಗ ಮಾತ್ರ ಆ ಸಂಬಂಧ ಎನ್ನುವುದು ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾದೀತು. ಸಂಬಂಧಗಳು ಹುಟ್ಟುವುದು ರಕ್ತದಿಂದಾದರೂ ಕೂಡ ನಮ್ಮವರು ಎನ್ನುವಂತಹ ಭಾವನೆ ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಇದನ್ನು ಅರಿತು ಜೀವನವನ್ನು ಮಾಡಿ. ಮನುಷ್ಯನ ನಿಜವಾದ ಶ್ರೀಮಂತಿಕೆ ಎಂದರೆ ಒಳ್ಳೆಯ ಗುಣ,
ಒಳ್ಳೆಯ ಸಂಸ್ಕಾರ. ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ, ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಿ. ಕೆಲವೊಬ್ಬರನ್ನು ಅರ್ಥ ಮಾಡಿಕೊಳ್ಳಲು ಮಾತುಗಳ ಅವಶ್ಯಕತೆಯೇ ಇಲ್ಲ. ಅವರ ಬದಲಾಗುವ ವರ್ತನೆಯಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಜೊತೆ ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೇ ಹೊರತು ದೇವರೇ ಎಲ್ಲವನ್ನ ಮಾಡುತ್ತಾನೆ ಎನ್ನುವಂತಹ ಭ್ರಮೆಯಲ್ಲಿ ಬದುಕುವುದಕ್ಕೆ ಹೋಗಲೇಬೇಡಿ. ನೀವು ಪ್ರಯತ್ನವನ್ನು ಪಡುವವರೆಗೂ ಏನೂ ಕೂಡ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಯತ್ನ ಎನ್ನುವುದು ಮನುಷ್ಯನಲ್ಲಿ ನಿರಂತರವಾಗಿ ಇದ್ದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗಿರುವುದು. ಹಣಕ್ಕಿಂತ ಮನಃಶಾಂತಿಯೇ ನಿಜವಾದ ಶ್ರೀಮಂತಿಕೆ. ಬದುಕಿಗೆ ನೆಮ್ಮದಿ ಇಲ್ಲವೆಂದರೆ ಯಾವ ಶ್ರೀಮಂತಿಕೆಯೂ ಕೂಡ ಪ್ರಯೋಜನಕ್ಕೆ ಬರುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಭಯದಿಂದ ಕುಳಿತುಕೊಂಡರೆ ಬದುಕಲು ಸಾಧ್ಯವಿಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ನೋಡಿ, ಗೆದ್ದರೆ ಮುಂದಕ್ಕೆ ಸಾಗುತ್ತೀರಾ. ಸೋತರೆ ಸೋಲು ಒಂದು ಪಾಠವನ್ನು ನಿಮಗೆ ಕಲಿಸುತ್ತದೆ. ಮತ್ತೆ ತಪ್ಪಾಗದಂತೆ ಜಾಗೃತಿಯನ್ನು ವಹಿಸಿಕೊಳ್ಳುವುದಕ್ಕೆ ಅದು ಸಹಕಾರವನ್ನು ನಿಮಗೆ ಒಡ್ಡುತ್ತದೆ. ದುಡ್ಡು ಕೊಟ್ಟು ಹಾಸಿಗೆ ತೆಗೆದುಕೊಳ್ಳುವುದು, ಆದರೆ ನಿದ್ದೆಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ದುಡ್ಡಿನಿಂದ ಐಷಾರಾಮಿ ಜೀವನವನ್ನು ಪಡೆಯಬಹುದೇ ಹೊರತು ನೆಮ್ಮದಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಬಾರಿ ಕನ್ನಡಿ ಒಡೆದರೆ ಮತ್ತೆ ಜೋಡಿಸುವುದು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಒಂದು ಬಾರಿ ಮಾತಿನಿಂದ ಮುರಿದಂತಹ ಮನಸ್ಸು ಒಂದುಗೂಡುವುದಕ್ಕೆ ತುಂಬಾ ಕಷ್ಟ. ಆದ್ದರಿಂದ ನೀವಾಡುವಂತಹ ಪ್ರತಿ ಮಾತಿನ ಮೇಲೆ ಹಿಡಿತವಿರಲಿ. ಅವರಿಗೂ ಒಂದು ಮನಸ್ಸಿದೆ ಎನ್ನುವುದನ್ನು ನೀವು ಅರಿತುಕೊಳ್ಳಿ. ಹಲವಾರು ನಿರಾಸೆಗಳ ನಡುವೆ ಭರವಸೆಯನ್ನು ಕಳೆದುಕೊಳ್ಳದೆ ಬದುಕುವುದೇ ನಿಜವಾದ ಜೀವನ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ನಾನು ನನ್ನಿಂದಲೇ ಅಂದ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು, ಕಾಣಬಹುದು. ನಾನು ನನ್ನದು ಎಂಬ ಅಹಂ ಭಾವ ಬಿಟ್ಟಾಗ ಮಾತ್ರ ಕಲಿಯಲು ಮತ್ತು ಬೆಳೆಯಲು ಸಾಧ್ಯವಾದೀತು. ಈ ಜಗತ್ತಿನಲ್ಲಿ ತಿದ್ದುವಂತಹ ಮೊದಲು ನಾವು ನಮ್ಮ ಮನಸ್ಸನ್ನು ತಿದ್ದಿಕೊಳ್ಳಬೇಕು ಹಾಗೂ ಶುದ್ಧವಾಗಿ ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಜಗತ್ತನ್ನು ತಿದ್ದುವುದಕ್ಕೆ ಸಾಧ್ಯವಾದೀತು. ಈ ಮನಸ್ಸು ಹೇಗೆ ಅಂದರೆ ಸಂತೋಷ ನೀಡಿದವರಿಗಿಂತ ನೋವು ಕೊಟ್ಟವರನ್ನು ಹೆಚ್ಚು ನೆನಪಿಸುತ್ತದೆ. ಈ ಪ್ರಪಂಚ ಹೇಗೆ ಅಲ್ಲವಾ, ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಮಾಡಿಕೊಳ್ಳುತ್ತಾರೆ. ಈ ಜನ ಅವಶ್ಯಕತೆ ಇಲ್ಲದಾಗ ಕಣ್ಣು ಮುಂದೆ ಇದ್ದರೂ ಕೂಡ ತಿರುಗಿಯೂ ಕೂಡ ನೋಡುವುದಿಲ್ಲ. ಒಂದೇ ಮನಸ್ಥಿತಿಯಲ್ಲಿ ಕೊನೆಯವರೆಗೂ ಕೂಡ ಯಾರೂ ಇರುವುದಿಲ್ಲ. ಯಾವ ಕೋಪವೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ. ಕೊನೆಗೆ ಶಾಶ್ವತವಾಗಿ ಉಳಿಯುವುದು ಒಂದೇ, ನೀವಾಡುವಂತಹ ಮಾತು. ಮಾತಾಡಿದ ವ್ಯಕ್ತಿ ಆಡಿದ ಮಾತನ್ನ ಮರೆಯಬಹುದು, ಆದರೆ ಕೇಳಿಸಿಕೊಂಡ ವ್ಯಕ್ತಿ ಆತನ ಮನಸ್ಸಿಗೆ ಆಗಿರುವಂತಹ ನೋವು ಕೊನೆಯವರೆಗೂ ಕೂಡ ಹಾಗೆಯೇ ಉಳಿದು ಬಿಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅತಿಯಾದ ನಿರೀಕ್ಷೆಗಳೇ ನಿಮ್ಮ ನೋವಿಗೆ ಕಾರಣವಾಗಬಹುದು. ಹಾಗಾಗಿ ಯಾರಿಂದಲೂ ಕೂಡ ಏನನ್ನು ಹೆಚ್ಚಾಗಿ ಅಪೇಕ್ಷೆ ಮಾಡುವುದಕ್ಕೆ ಹೋಗಲೇಬೇಡಿ. ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ಅತಿಯಾದ ನೋವು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನಾನು ಮಾಡಬಹುದು, ನಾನು ಬದುಕಬಹುದು, ನಾನು ಗೆಲ್ಲಬಹುದು, ನನ್ನಲ್ಲಿ ಅಸಾಧ್ಯ ಎಂಬ ಪದವೇ ಇಲ್ಲ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಸ್ವಾರ್ಥ ಪ್ರಪಂಚ ಇದು. ಈ ಸ್ವಾರ್ಥ ಪ್ರಪಂಚ ಖಂಡಿತವಾಗಿಯೂ ಕೂಡ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸುತ್ತದೆ ಎನ್ನುವುದನ್ನು ನಿರೀಕ್ಷೆ ಮಾಡುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ನಮ್ಮ ಅವಶ್ಯಕತೆ ಬಂದಾಗ ಮಾತ್ರ ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಅಂತಹ ಜನರೇ ಹೆಚ್ಚಾಗಿ ಇದ್ದಾರೆ. ಮೊದಲು ಮನಸ್ಸು ಶುದ್ಧವಾಗಿ ಇದ್ದರೆ ಮಾತ್ರ ಈ ಪ್ರಪಂಚವು ಸುಂದರವಾಗಿ ಕಾಣಿಸುತ್ತದೆ. ಈ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಸಮಸ್ಯೆಗಳು ಇರುತ್ತವೆ. ಹಾಗಂತ ಎಲ್ಲರೂ ಕೂಡ ಸೋಲುವುದಿಲ್ಲ. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದಕ್ಕೆ ಅಸಾಧ್ಯವಾದವರು ಮಾತ್ರ ಸೋಲುತ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ತನ್ನದೇ ಆಗಿರುವಂತಹ ಪರಿಹಾರ ಎನ್ನುವುದು ಇದ್ದೇ ಇದೆ. ಯಾವ ವಿಷಯಗಳಲ್ಲಾಗಲಿ ಅಥವಾ ಯಾರ ವಿಷಯಗಳಲ್ಲೇ ಆಗಲಿ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಯಾರೇ ಇರಲಿ ಅವರು ಯಾವಾಗ ಬೇಕಾದರೂ ಕೂಡ ಬದಲಾಗಬಹುದು. ಖಂಡಿತವಾಗಿಯೂ ಕೂಡ ಬೇಡದೇ ಇರುವಂತಹ ಅವಶ್ಯಕತೆ ಇಲ್ಲದೆ ಇರುವಂತಹ ವಿಷಯಗಳ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ.
ಅದಕ್ಕಿಂತ ನಮ್ಮ ಪಾಡಿಗೆ ನಾವು ಇರುವುದೇ ಒಳಿತು ಅಲ್ಲವೇ? ಜೀವನದಲ್ಲಿ ಯಾರನ್ನಾದರೂ ಕೂಡ ಮರೆಯಲಿ, ಆದರೆ ನಿನ್ನ ಕೈಯಲ್ಲಿ ಏನೂ ಕೂಡ ಸಾಧ್ಯವಿಲ್ಲ ಎಂದು ಅಪಹಾಸ್ಯ ಮಾಡಿ ನಿಂದಿಸಿದವರನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಏಕೆಂದರೆ ಅವರೇ ನಿಮ್ಮ ಜೀವನಕ್ಕೆ ಸ್ಫೂರ್ತಿದಾತರು ಎನ್ನುವುದನ್ನು ಮರೆಯಬೇಡಿ. ಹಾಳೆಯಲ್ಲಿ ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದು ವಿನಃ ಬದುಕು ತಪ್ಪಾದರೆ ತಿದ್ದುವುದಕ್ಕೆ ತುಂಬಾನೇ ಕಷ್ಟವಾಗುತ್ತದೆ. ಎಷ್ಟು ಓದಿದ್ದೇವೆ, ಎಷ್ಟು ಪದವಿಗಳನ್ನು ಪಡೆದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ನಮ್ಮ ಉತ್ತಮವಾಗಿರುವಂತಹ ನಡವಳಿಕೆ, ಸಂಸ್ಕಾರ, ನಮ್ಮ ನಡೆ ನುಡಿಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಈ ಬದುಕು ಯೋಚಿಸಿದ್ದಷ್ಟು ಕಠಿಣ, ಬದುಕಿದ್ದಷ್ಟು ಸುಲಭ. ಹೆತ್ತವರ ಋಣದಲ್ಲಿ ಬಿಟ್ಟು ಬೇರೆ ಯಾರ ಋಣದಲ್ಲಿಯೂ ಕೂಡ ಬದುಕಬಾರದು. ಏಕೆಂದರೆ ಸಮಯ ಬಂದಾಗ ಹೀಯಾಳಿಸುವವರೇ ಬಹಳಷ್ಟು ಜನ ಇಂದಿನ ಸಮಾಜದಲ್ಲಿ ಇದ್ದಾರೆ ಎನ್ನುವುದನ್ನು ಮರೆಯಬೇಡಿ. ಇಲ್ಲಿ ಯಾರು ಯಾರ ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯವರಾಗಿ ಇರುತ್ತಾರೆಯೋ ಅವರನ್ನು ಈ ಜಗತ್ತು ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ಬಳಸಿಕೊಳ್ಳುತ್ತಾರೆ. ಯಾವಾಗಲೂ ಕೂಡ ಎಚ್ಚರದಿಂದ ಇರಿ. ಏಕೆಂದರೆ ಕೆಲವೊಂದು ಬಾರಿ ನಮ್ಮಿಂದಲೇ ಈಜು ಕಲಿತ ಕೆಲವರು ನಮ್ಮನ್ನೇ ಮುಳುಗಿಸುವುದಕ್ಕೆ ಪ್ರಯತ್ನವನ್ನು ಪಡುತ್ತಿರಬಹುದು. ಹಾಗಾಗಿ ಜೀವನದಲ್ಲಿ ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವನ್ನು ಇಡುವುದಕ್ಕೆ ಹೋಗಲೇಬೇಡಿ. ನಂಬಿಕೆಗಳಿಗೆ ಪೆಟ್ಟು ಬಿದ್ದಾಗ ನಮ್ಮ ಮನಸ್ಥಿತಿಯೂ ಕೂಡ ಯಾರನ್ನು ನಂಬಬೇಕು ಎಂದು ಕಲಿಸಿದರೆ ನಮ್ಮ ಬದುಕಿನಲ್ಲಿ ಬರುವ ಕೆಟ್ಟ ಪರಿಸ್ಥಿತಿಗಳು ಹೇಗೆ ಬದುಕಬೇಕು ಎನ್ನುವುದನ್ನು ಕಲಿಸುತ್ತದೆ. ಬದುಕಿನಲ್ಲಿ ಯಾವಾಗಲೂ ಕೂಡ ಕಷ್ಟವಾದ ದಾರಿಯನ್ನೇ ಆರಿಸಿಕೊಳ್ಳಿ. ಗೆಲುವು ಪಡೆದರೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುತ್ತೀರಿ, ಸೋತರೆ ಉತ್ತಮ ಅನುಭವಗಳನ್ನು ಪಡೆಯುತ್ತೀರಿ. ನೋವು ಎನ್ನುವುದು ಯಾವಾಗಲೂ ಕೂಡ ನಮ್ಮ ಕಣ್ಣೀರಿನಲ್ಲಿ ಕಾಣುವುದಿಲ್ಲ. ಕೆಲವೊಂದು ಬಾರಿ ನಗುವಿನ ಹಿಂದೆಯೂ ಕೂಡ ಮರೆಯಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅವಮಾನಗಳನ್ನು ಅಸ್ತ್ರಗಳನ್ನಾಗಿಸಿಕೊಂಡು ತುಳಿದವರ ಮುಂದೆ ಬೆಳೆದು ನಿಲ್ಲುವುದೇ ನಿಜವಾದ ಸಾಧನೆಯಾಗಿದೆ. ತೋರಿಕೆಯ ಬದುಕು ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಸರಳತೆಯ ಬದುಕು ನೆಮ್ಮದಿಯನ್ನು ತುಂಡು ಮಾಡುತ್ತದೆ. ಯಾರನ್ನೂ ಕೂಡ ನಂಬಿ ಭೂಮಿಗೆ ಬಂದಿಲ್ಲವೆಂದ ಮೇಲೆ ಯಾರನ್ನೂ ಕೂಡ ನಂಬಿ ಜೀವನವನ್ನು ನಡೆಸುವ ಅವಶ್ಯಕತೆಯೇ ಇಲ್ಲ. ಸಂಬಂಧಗಳು ಪ್ರೀತಿ ಗೌರವಗಳ ಮೇಲೆ ನಿಲ್ಲಬೇಕೇ ಹೊರತು ಅವಶ್ಯಕತೆಗಳ ಮೇಲೆ ಎಂದಿಗೂ ಕೂಡ ನಿಲ್ಲುವುದಕ್ಕೆ ಹೋಗಲೇಬಾರದು. ನಿಮ್ಮನ್ನು ಪ್ರೀತಿಸುವವರನ್ನು ಎಂದಿಗೂ ಕೂಡ ದ್ವೇಷ ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮನ್ನು ನಂಬಿದವರಿಗೆ ಎಂದಿಗೂ ಕೂಡ ಮೋಸ ಮಾಡುವುದಕ್ಕೆ ಹೋಗಲೇಬೇಡಿ. ಈ ಜೀವನದಲ್ಲಿ ಕಳೆದು ಹೋದ ಒಳ್ಳೆಯ ಸಮಯ ನೆನಪಾಗಿ ಉಳಿಯಲಿ. ಕೆಟ್ಟ ಸಮಯವು ಜೀವನಕ್ಕೆ ಒಂದು ಪಾಠವನ್ನು ಕಲಿಸಲಿ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಎನ್ನುವುದು ದೊರೆಯುವುದು. ಈ ಪ್ರಪಂಚದಲ್ಲಿ ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯವಾಗಿ ಇರುತ್ತದೆ ಎನ್ನುವುದನ್ನು ನೀವು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ನಮ್ಮ ಸ್ವಭಾವವನ್ನು ನೋಡಿ ಹತ್ತಿರ ಬರುವ ಜನರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಯಾರೊಬ್ಬರಿಗಾಗಿಯೂ ಕೂಡ ಅಳಬೇಡಿ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿ ಇರುತ್ತಾರೆಯೋ ಅವರು ನಿಮ್ಮನ್ನು ಅಳುವುದಕ್ಕೆ ಬಿಡುವುದೇ ಇಲ್ಲ. ಈ ಜಗತ್ತು ಹೇಗಿದೆ ಅಂದರೆ ನಾವು ಹೇಳುವ ಸತ್ಯಕ್ಕಿಂತ ಹೆಚ್ಚಾಗಿ ಇತರರು ನಮ್ಮ ಬಗ್ಗೆ ಹೇಳುವಂತಹ ಸುಳ್ಳುಗಳನ್ನು ನಂಬುತ್ತದೆ. ಈ ಜೀವನದಲ್ಲಿ ನೀವು ಎಷ್ಟು ಸಂತೋಷವಾಗಿ ಇರುತ್ತೀರಿ ಎನ್ನುವುದಕ್ಕಿಂತಲೂ ಕೂಡ ನಿಮ್ಮಿಂದ ಎಷ್ಟು ಜನ ಸಂತೋಷವಾಗಿ ಇದ್ದಾರೆ ಎನ್ನುವುದು ಮುಖ್ಯವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಾವು ಮಾತಿನಲ್ಲಿ ಎಷ್ಟೇ ಚಾಣಾಕ್ಷರಿದ್ದರೂ ಸಹ ಕೆಲವೊಂದು ಸಮಸ್ಯೆಗಳಿಗೆ ನಮ್ಮ ಮೌನವೇ ಪರಿಹಾರವಾಗಿರುತ್ತದೆ. ನಮ್ಮ ಬದುಕಿನ ಅತ್ಯಂತ ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಬಿಟ್ಟವರನ್ನ, ಅದೇ ಸಮಯದಲ್ಲಿ ನಮ್ಮ ಕೈ ಹಿಡಿದವರನ್ನ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬಾರದು. ಈ ಜಗತ್ತಿನಲ್ಲಿ ಜೇಬು ತುಂಬಿದವರ ಶ್ರೀಮಂತರಲ್ಲ, ಹೃದಯ ತುಂಬಿರುವಂತಹ ನಿಜವಾದ ಶ್ರೀಮಂತರು ಇರುತ್ತಾರೆ. ಅಂಥವರ ಸಹವಾಸವನ್ನು ಮಾಡಿ. ಆಗ ಜೀವನ ಎನ್ನುವುದು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾದೀತು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಂದು ಹೇಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.